ಬೆಳಿಗ್ಗೆ ಈಗ ಎಷ್ಟು ಗಂಟೆ? 8 ಗಂಟೆ ಆಯ್ತು. ಹಾಗೆ ಬೆಳಿಗ್ಗೆ ಓಡ್ಪಾಲೆ ತಿನ್ನುವ ಅಂತ ಹೇಳಿ ಓಡ್ಪಾಲೆಗೆ ಚಟ್ನಿ. ಹಾಗೆ ಬಿಸಿಲು ನೋಡಿ, ಚಂದ ಬಿಸಿಲು ಉಂಟು. ನಾನು ಹೊರಗೆ ಹಿಂದಿನ ಸೈಡ್ ಉಂಟಲ್ಲ ಅಲ್ಲಿ ಕೂತ್ಕೊಳ್ಳೋದು. ಇದು ಸ್ವಲ್ಪ ಬಿಸಿಲಿಗೆ ಕೂತ್ಕೊಳ್ಳುವ ಅಂತೆಲ್ಲ ಇಲ್ಲಿ ಕೂತ್ಕೊಂಡ. ಹೂವಿನ ಗಿಡಕ್ಕೆಲ್ಲ ನೀರೆಲ್ಲ ಹಾಕಿ ಆಯ್ತು ನೋಡಿ. ಹೂವಿನ ಗಿಡಕ್ಕೆ ನೀರು ಹಾಕಿ ಆಯ್ತು. ಇದು ನೋಡಿ, ಇಲ್ಲಿ ನೋಡಿ, ಲಕ್ಕಿಗೆ ತಿಂಡಿ ಹಾಕೋದು. ಅದು ಸಹ ಮೀನು ಉಂಟಲ್ಲ, ಮೀನನ್ನೆಲ್ಲ ನಾವು ತಿನ್ಲಿಕ್ಕೆ ಇನ್ನೂ ಆಗ್ಲಿಲ್ಲ ನಿಂಗೆ. ನೋಡುದು ನೋಡಿ, ಇಲ್ಲಿಯ ಮುಸುಂಟು ಗುಂಡಿ ಮಾಡಿ ಇಟ್ಟದವನೇ. ಗುಂಡಿ ಮಾಡಿ ಇಟ್ಟು ಕೂತ್ಕೊಳ್ಳಿಕ್ಕೆ ಗೋಣಿಯಲ್ಲಿ ಹಾಕಿದ್ದು ನಾವು, ಮತ್ತೆ ಅದರಲ್ಲಿ ಕೂತ್ಕೊಳ್ಳೋದು. ಇದು ನೋಡಿ, ಚಂದ ಮಾಡಿದಕ್ಕೆ ಇದು ಓಡ್ ರೊಟ್ಟಿಯನ್ನು ಮೀನಿನ ಇದರಲ್ಲಿ ಅದು ನಿನ್ನೆದಿತ್ತು. ನಮಗೆ ಚಟ್ನಿ, ಇವನಿಗೆ ಅಂತ ಇಟ್ಟದ್ದು. ತಿನ್ನುವುದೇ ಇಲ್ಲ, ಬೇಕಾ ಬೇಡ ಅಂತ ಹೇಳಿಕೊಂಡು. ಈ ಹೂವು ನೋಡಿ, ನರ್ಸರಿಯಿಂದ ತಂದದ್ದು. ಅವತ್ತು ತರುವಾಗ ನಿಮಗೆ ತೋರಿಸಿದ್ದೇವೆ, ಚಿಕ್ಕ ಇತ್ತು. ಅದು ಚಿಕ್ಕ ಇದ್ದದನ್ನು ನಾವು ದೊಡ್ಡ ಪಾಟಿಗೆ ಹಾಕಿದ್ದು. ಎಷ್ಟು ಚಂದ ಇದಾಗಿದೆ ನೋಡಿ, ಅಂತೆ ಚಂದ ಆಗಿದೆ ಅಲ್ಲ ನೋಡಿ. ಹೂ ಫುಲ್ ಅದರಲ್ಲಿ ಬಿಟ್ಟಿದೆ ಸೇವಂತಿಗೆ. ಸ್ವಲ್ಪ ಹೊತ್ತಲ್ಲಿ ಫಂಕ್ಷನ್ಗೆ ಹೊರಡ್ಬೇಕು. ನಾನು ಹಾಕುವ ಲಿಪ್ಸ್ಟಿಕ್ ಶೇಡ್ ಬಗ್ಗೆ ಕೇಳ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಗೆ ಹೇಳಿಕುಂಟು, ಹೇಗೆ ಯಾವುದು ಅಂತ ಹೇಳಿ. ಹೊರಡಿ ಬರ್ತೇನೆ, ಹೊರಡಿ ಆದ ನಂತರ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ. ನೋಡಿ, ಫಂಕ್ಷನ್ಗೆ ಹೊರಡಿ ಆಯ್ತು. ಲಿಪ್ಸ್ಟಿಕ್ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ? ಹುಡುಗಿಯರಿಗೆ ಅಂತೂ ಭಾರಿ ಇಷ್ಟ ಲಿಪ್ಸ್ಟಿಕ್. ಅದ್ರಲ್ಲಿ ಅಂತೂ ಫಂಕ್ಷನ್ಗೆ ಹೋಗುವಾಗ ಅಥವಾ ಹೊರಗೆ ಹೋಗುವಾಗ, ಡೈಲಿ ಹೊರಗೆ ಹೋಗುವಾಗ, ಆಫೀಸಿಗೆ ಹೋಗುವಾಗ ಎಲ್ಲ ಲಿಪ್ಸ್ಟಿಕ್ ಅನ್ನು ಹಾಕ್ತಾರೆ. ಹಾಗೆ ಲಿಪ್ಸ್ಟಿಕ್ ಯಾರಿಗೆ ಇಷ್ಟ ನೋಡಿ, ಲಿಪ್ಸ್ಟಿಕ್ ಲವರ್ಸ್ಗೆ ಅಂತಲೇ ಒಂದು ನಾನು ಇವತ್ತು ಲಿಪ್ಸ್ಟಿಕ್ ಅನ್ನು ತೋರಿಸ್ತಿದ್ದೇನೆ. ನಾನು ನೋಡಿ 8 ಶೇಡ್ ಸ್ಟೇಜ್ ಬ್ಯೂಟಿ ಅವರ ಲಿಪ್ಸ್ಟಿಕ್ ಅನ್ನು ಆರ್ಡರ್ ಮಾಡಿದ್ದೇನೆ. ಇದನ್ನು 8 ಶೇಡ್ ಅನ್ನು ಕೂಡ ನಿಮ್ಗೆ ತೋರಿಸ್ಬೇಕು. ಭಾರಿ ಚಂದ ಉಂಟು. ಕಲರ್ಸ್ ಅಂತೂ, ಶೇಡ್ಸ್ ಅಂತೂ ಒಳ್ಳೇದುಂಟು, ಲಾಂಗ್ ಲಾಸ್ಟಿಂಗ್ ಇರ್ತದೆ ಈ ಲಿಪ್ಸ್ಟಿಕ್. ನಾನು ಕೂಡ ಒಂದು ಶೇಡ್ ಅನ್ನು ಹಾಕಿದ್ದೇನೆ. ಪ್ರತಿಯೊಂದು ಎಷ್ಟು ಚಂದ ಉಂಟು, ನೀವೇ ನೋಡಿ. ಸ್ಟೇಜ್ ಬ್ಯೂಟಿ ಅವರ ಕ್ರೆಮ್ ಡೆಲಾ ಮ್ಯಾಟ್ ಲಿಪ್ಸ್ಟಿಕ್ ಉಂಟು. 8 ಶೇಡ್ ಅಲ್ಲಿ ಬರ್ತದೆ. ಇದು 8 ಶೇಡ್ ಕಲರ್ ಅಲ್ಲಿ ಇರ್ತದೆ. ಹಾಗೆ ಇದರ ಹೊರಗಿನ ಕಲರ್ ಪ್ಯಾಕೇಜ್ ಉಂಟಲ್ಲ, ಅದೇ ಲಿಪ್ಸ್ಟಿಕ್ ಕಲರ್ ಕೂಡ ಆಗಿರ್ತದೆ. ಹಾಗೆ ಇದು ಬಟರಿ ಸಾಫ್ಟ್ ಲಿಪ್ಸ್ಟಿಕ್ ಆಗಿರ್ತದೆ. ಲಿಪ್ಸ್ ಕೂಡ ನರಿಶ್ ಮಾಡ್ತದೆ. ಮತ್ತೆ ಇದರಲ್ಲಿ ಗುಡ್ನೆಸ್ ಆಫ್ ವಿಟಮಿನ್ ಇ ಇರುವುದರಿಂದ ಲಿಪ್ಸ್ಗೆ ಕಲರ್ ಕೂಡ ತುಂಬಾ ಚಂದ ಕಾಣ್ತದೆ. ಮತ್ತೆ ಇದು ಮೇನ್ ಆಗಿ 8 ಗಂಟೆಗಳ ಕಾಲ ಲಾಂಗ್ ಲಾಸ್ಟಿಂಗ್ ಇರ್ತದೆ. ನಂಗೆ ತುಂಬಾ ಇಷ್ಟ ಆಯ್ತು. 8 ಶೇಡ್ ಅನ್ನು ಕೂಡ ಕೈಗೆ ಅಪ್ಲೈ ಮಾಡ್ತಿದ್ದೇನೆ ನೋಡಿ. ನಿಮ್ಗೆ ನೋಡ್ತಿರ್ಬೋದು, ಒಂದಕ್ಕೊಂದು ಡಿಫ್ರೆಂಟ್ ಕಲರ್ ಕೂಡ. ನಾನು 2 ಶೇಡ್ ಹಾಕಿ ತೋರಿಸ್ತಿದ್ದೇನೆ. ನಿಮ್ಗೆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಕಾಣ್ತಿರ್ಬೋದು. ಆ ಶೇಡ್ ಒಂದು ಶೇಡ್ ಅದುವೇ. ಹಾಗೆ ಹಾಕಿದ ತಕ್ಷಣ ಅಪ್ಲೈ ಆಗ್ತದೆ. ಹಾಗೆ ಇನ್ನೊಂದು ಶೇಡ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರೋದು ಶೇಡ್ ನಾನು ಹಾಕಿ ತೋರಿಸಿದ್ದು. ಮತ್ತೆ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಿರುವ ಕೂಪನ್ ಕೋಡ್ ಹಳ್ಳಿ 2025 ಹಾಕಿದ್ರೆ 15% ಆಫ್ ನಿಮ್ಗೆ stagebeauty.com ಅಲ್ಲಿ ಇರ್ತದೆ. ಹಾಗೆ ನಿಮ್ಗೆ ಅಮೆಜಾನ್, ನೈಕಾ, ಪರ್ಪಲ್ ಅದರಲ್ಲಿ ಕೂಡ ಇದು ಅವೈಲೇಬಲ್ ಉಂಟು ಈ ಲಿಪ್ಸ್ಟಿಕ್. ನಿಮ್ಗೆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಬಹುದು. ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇವೆ. ನಿಮ್ಗೆ ಇಷ್ಟವಾದ ಲಿಪ್ಸ್ಟಿಕ್ ಶೇಡ್ ಅನ್ನು ಬೈ ಮಾಡಬಹುದು. ನನ್ನದು ಹೊಡಿ ಆಗುವಾಗ ಅಮ್ಮಂದು ಬಾಕಿ ಆಗುದು, ಅಮ್ಮಂದು ಹೊಡಿ ಆಗುವಾಗ ನನ್ನದು ಬಾಕಿ ಆಗುದು, ಒಂದಲ್ಲ ಒಂದು ಬಾಕಿ ಆಗುದು. ಹಾಗೆ ನನ್ನದು ಹೊಡಿ ಆಗಿದೆ, ಈಗ ಅಮ್ಮನದ್ದು ಬಾಕಿ ಆಗಿದೆ ಅಂತ ಹೇಳಿ ಇವಾಗ ಇದು ಮಾಡ್ತಿದ್ದಾರೆ. ಹಾಗೆ ಮತ್ತೆ ಇದು ಮದುವೆ ಎಲ್ಲ ಸಿಗುದು ಬಾರಿ ಅಪರೂಪ. ಇನ್ನು ಮಳೆ ಬಂದ್ರೆ ಸ್ವಲ್ಪ ಕಡಿಮೆ ಮದುವೆ ಎಲ್ಲ ಸಿಗುದು. ಹಾಗೆ ಈಗ ನಿನ್ನೆ ಮಳೆ, ಇವತ್ತು ಒಂದು ಚಾನ್ಸ್ ನಿಂತಿದೆ. ಇದಾದ್ರೆ ಬೆಳಿಗ್ಗಿಂದಲೇ ಮೋಡ ಇರ್ತದೆ. ಹಾಗೆ ಇನ್ನು ನೋಡುವ, ಹೋಗಿ ಬರುವ, ಫಂಕ್ಷನ್ ಹೇಗೆಲ್ಲ ಇರ್ತದೆ ನೋಡುವ. ಮತ್ತೆ ಹೆಚ್ಚಾಗಿ ನಾನು ಅಪ್ಪ ಹೋಗುದು ಮದುವೆಗೆಲ್ಲ. ಈಗ ಅಪ್ಪನಿಗೆ ಬೇರೆ ಕೆಲಸ ಇರ್ತದೆ. ಹಾಗೆ ಅಪ್ಪ ಹೋಗದೆ ನಾವು ಹೋಗುದು. ಇಲ್ಲದಿದ್ರೆ ಅಪ್ಪ ನಾನು ಬೇಗ ಕಳಿಸಿದ, ಅಪ್ಪ ಬೇಗ ಹೋಗಿ ಬರ್ತಾರೆ. ನಾವು ಇಲ್ಲಿ ಡೊಂಡು ಮಾಡಿ ಎಲ್ಲ ಹೋಗುವಾಗ ತುಂಬಾ ಟೈಮ್ ತಗೊಳ್ತದೆ. ಅಮ್ಮನಿಗೆ ಉಂಟಲ್ಲ, ಇವತ್ತೊಂದು ಕಾರ್ ಕಳಿಸುವ ಅಂತ ಇದ್ದೇನೆ. ಕಳಿಸ್ಲಿಕ್ಕಲ್ಲ, ಒಮ್ಮೆ ಕುತ್ಕೊಂಡು ಒಮ್ಮೆ ಬಿಡಿ ಅಂತ ಹೇಳ್ಬೇಕು. ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ಅವರು ಇದೇ ಮಾಡುದಿಲ್ಲ, ಬೇಡ ಅಂತಲೇ ಹೇಳುದು. ಹಾಗೆ ಇವತ್ತು ನೋಡು, ಈಗ ಹೊರಡ್ತಾ ಇದ್ದಾರೆ ಅವರು. ಅಮ್ಮ ಹೊರಡಿದ ನಂತರ ನೋಡು, ಅವರಲ್ಲಿ ಕೇಳುವ. ಸುಂದರಿ ರೆಡಿ ಎಂತ ನೋಡುದು? ಮಲ್ಲಿಗೆ ಉಂಟಾ ಅಂತ ನೋಡುದು. ಮಲ್ಲಿಗೆ ಒಂದು 4 ಇತ್ತು ಮೊನ್ನೆ, ಈಗ ಇಲ್ವೇ ಇಲ್ಲ. ನಾವು ಹೋಗುವ ತಗೊಳ್ವಾ? ಹೋಗುವಾಗ ತಗೊಳ್ವಾ? ಇರ್ತೀರಾ ನೀವು ಅದು ಮಲ್ಲಿಗೆ? ನಿಂಗೆ ಒಂದು ಕೊಡುವ. ನನಗೆ ಬೇಡ, ಸ್ವಲ್ಪ ತಗೊಳ್ಳುವ. ಉಂಟಾ ಅದ್ರಲ್ಲಿ ಮಲ್ಲಿಗೆ? ಇತ್ತು ಮೊನ್ನೆ ಅಂತ 4 ಇತ್ತು, ಈಗ ಇಲ್ಲ. ಆದ್ರೆ ಬೇಡ, ಪರಿಮಳ ಇತ್ತು. ಮದ್ವೆಗೆ ಒಂದು ಮಲ್ಲಿಗೆ ಹಾಕುದು ಚಂದ. ನಾವು ಹೋಗುವ ತಗೊಳ್ವಾ ಇಲ್ಲಿ ಅದಿದ್ರೆ. ನೀವು ನಂಗೆ ಬೇಡ, ನನಗೆ ಬೇಡ. ನೋಡುವ, ಅಲ್ಲಿ ರೇಟಿಗೆ ಜಾಸ್ತಿ ಇರ್ಬೋದು. ಜಾಸ್ತಿ ಇದ್ರೆ ಕೂಡ ಒಂದು ತುಂಡು ತಗೊಳ್ಳುವ. ಜಾಸ್ತಿ ಬೇಡ, ಒಂದು ತುಂಡು ಸಾಕು. ಸಾಕು ಈಗ ಸಾಕು, ಅಷ್ಟು ಉಂಟು. ಹೋಗುವ ಅಲ್ಲ, ಹೊರಡೋಲ್ಲ. ನೀವು ಇವತ್ತು ಕಾರಲ್ಲಿ ಕುತ್ಕೊಳ್ಳಿ. ನಾನೀಗ ಕಾರ್ ಬಿಡುದ? ನೀವು ಮೊನ್ನೆಯಿಂದ ಹೇಳ್ತಿಲ್ಲ, ನಮ್ಮ ಮುಖ ಒಂದು ಆಯ್ತಲ್ಲ. ಹಾಗೆ ನೀವು ಮೊನ್ನೆ ಹೇಳ್ತಿದ್ರಲ್ಲ, ಕುತ್ಕೊಳ್ಬೇಕು, ನನ್ಗೂ ಬಿಡ್ಬೇಕಂತ ಆಸೆ ಉಂಟು ನನಗೆ. ನನಗೆ ಹೆದರಿಕೆ ಆಗ್ತದೆ ಮಾತ್ರ. ಎಂತ ಆಗುದಿಲ್ಲ, ಬನ್ನಿ ಹೋಗು, ಒಮ್ಮೆ ಕುತ್ಕೊಳ್ಳಿ. ನಾನು ಇದ್ದೇನಲ್ಲ, ಬನ್ನಿ ಹೋಗುವ. ನೀನ್ ಯಾಕೆ? ನಾನು ಹೇಗೋ ಇವರನ್ನು ಕುತ್ಕೊಳ್ಳಿಸಿದೆ. ಅಲ್ಲ, ಇದ್ದಾನುಂಟಲ್ಲ, ಹೇಗೆ ಬಿಡ್ತಾರ ಅಂತ ನನಗೆ ಭಯಪಡಬಾಗ್ತುಂಟು. ಮುಂದೆ ಕಾಣುದಿಲ್ಲ. ಎಂತ
ನೀನ್ ಹೇಗೆ ಬಿಡ್ತಿದ್ದೆ ಅದ್ರಲ್ಲಿ ಕ್ಲಚ್ ಅಂತೆ ಬ್ರೇಕ್ ಅಂತೆ ಆಕ್ಸಿಲೇಟರ್ ಅಂತೆ ಎಲ್ಲ 3 ಉಂಟು ಇದರಲ್ಲಿ. ಹೌದು, ಹೇಗೆ ತಗೊಂಡು ಇಷ್ಟು ದೊಡ್ಡದನ್ನ ಹೇಗೆ ತಗೊಂಡು ಹೋಗುದು ರೋಡಲ್ಲಿ? ಅದು ನಾರಿಗಳು ತಗೊಂಡು ಮೇಲೆ ಇದು ಉಂಟಲ್ಲ ಮುಂದೆ ಕಾಣುದಿಲ್ಲ ಸ್ವಲ್ಪ ಕೂಡ. ಅದು ಸ್ವಲ್ಪ ಸೀಟ್ ಮೇಲೆ ಮಾಡ್ಲಿಕ್ಕೆ ಆಗ್ತದೆ, ಆದ್ರೂ ನಿಮ್ಗೆ ಕಾಣ್ಲಿಕ್ಕಿಲ್ಲ. ಅದು ಇದು ಇಲ್ಲಿ ಅದು ಎಂತದ್ದು ಬಂದ್ರೆ ಎಂತ ಮಾಡುದು? ಅಡ್ಡ ಬಂದು ಬ್ರೇಕ್ ಹಾಕಿರೋದು. ಅಲ್ಲ ಕಾಣುದಿಲ್ಲ ಅಂತ ಸ್ವಲ್ಪ ಕೂಡ ಮುಂದೆ ನನಗೆ ದೂರದಿಂದ ಕಾಣ್ತಾ ಉಂಟು, ಇಲ್ಲಿ ಕಾಣುದೇ ಇಲ್ಲ. ಎದುರು ಅದು ಕೆಲವರಿಗೆ ಕಾಣುದಿಲ್ಲ. ಅದೊಂದು ವಿಷಯ, ಕಾಲು ಕೂಡ ಹಾಕುದಿಲ್ಲ, ಕಾಲು ಬ್ರೇಕ್ ಯಾವ್ದು ಕೂಡ ಹಾಕುದಿಲ್ಲ. ಇಷ್ಟು ದೊಡ್ಡದನ್ನು ಹೇಗೆ ತಕೊಂಡು ಹೋಗ್ತಾರ? ನನ್ಗೆ ಹೆದ್ರಿಕೆ, ನಾನು ಬಿಡುದಿಲ್ಲ. ಆಯ್ತಾ ಒಮ್ಮೆ ಎದುರು ಸ್ವಲ್ಪ ತಕೊಂಡು ಹೋಗ್ತೀರಾ? ಯಬ್ಬಾ ಬೇಡ ಬೇಡ, ಯಬ್ಬಾ ಎಂತ ಅಲ್ಲಿ ಬಾರೆ ಉಂಟು. ಅಲ್ಲಿ ಬೆಕ್ಕು ಕೂಡ ಉಂಟು ಬಾರೆ ಅಲ್ಲಿ. ಬೆಕ್ಕು, ಹೌದು ಬೆಕ್ಕಿದಲ್ಲ, ನಾನು ಹೇಳಿಕೊಡ್ತೇನೆ ಹೇಗೆ ಅಂತ. ಹೇಳುದು ಸಹ ಬೇಡ ನಂಗೆ, ಎಂತ ಇವರು, ನಾನು ಹೇಳಿಕೊಡ್ತೇನೆ ಸ್ವಲ್ಪ ಹೊತ್ತು. ಡಬ್ಬಾಗ್ತದೆ ನನಗೆ ಇದರಲ್ಲಿ ಕೂತು. ನಾನುಂಟಲ್ಲ ಹಿಂದೆ ಇಲ್ಲಿ ಈ ಸೀಟಲ್ಲೆಲ್ಲ ಕೂತ್ಕೊಳ್ತೇನೆ, ಡ್ರೈವಿಂಗ್ ಸೀಟಲ್ಲಿ ನಾನು ಕೂತ್ಕೊಳ್ತಿಲ್ಲ. ನನಗೆ ದೊಡ್ಡ ಇಷ್ಟು ದೊಡ್ಡ ಉಂಟು ಇದು. ರೋಡಿಂದ ತಕೊಂಡು ಹೋಗ್ತೇನೆ, ನನಗೆ ಆಗುದಿಲ್ಲ. ನನಗೆ ಇದು ಬೇಡ ಆಯ್ತಾ, ರೋಡಿಂದ ನಾನು ತಕೊಂಡು ಹೋಗುದು ಸಹ ಎಂತದಿಲ್ಲ, ನಾನು ಹೋಗುದೇನಿಲ್ಲಿಂದ. ಹೋಗುದಾ? ನನಗೆ ಗೊತ್ತಿಲ್ಲಪ್ಪ, ನಾನು ಕೂತ್ಕೊಳ್ಳೋದು ಮಾತ್ರ. ಇದು ನೀನು ಬಿಟ್ಟೆ ಕೂಡ ನನಗೆ ಹೆದರಿಕೆ ಆಗ್ತಾ ಇದನ್ನು ನೋಡಿ. ಈಗ ದೊಡ್ಡದಲ್ಲ, ಇವರು ಇಷ್ಟು ದಿನ ಇಲ್ಲಿ ಸೀಟಲ್ಲೇ ಕೂತ್ಕೊಂಡಿರ್ಲಿಲ್ಲ, ಈಗ ಅವರಿಗೆ ಇವರು ಫಸ್ಟ್ ಟೈಮ್ ಅಂದ್ರೆ ಈ ಸೀಟ್ ಸಿಕ್ಕೊಳ್ತದೆ, ಚಪ್ಪಲ್ ಸಿಕ್ಕೊಳ್ತದೆ ಇಲ್ಲಿ ಅಂತ ಅವರು ಕೂತ್ಕೊಂಡು ಇವರು ಬಿಟ್ಟಾಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ. ಸುಲಭಕ ಅಂತ ಇವರು ಬಿಡುವಾಗ ನಾನು ಸಹ ಬಿಡ್ಬಹುದು ಅಂತ ಅನಿಸ್ತದೆ. ನಾನು ಸಹ ಬಿಡ್ಬೇಕಂತ ಮನಸ್ಸಲ್ಲಿ ಇತ್ತು, ಇನ್ನು ಬೇಡ. ಇವರದ್ದು ವಹಿವಾಟಾಗ್ಲಿಕ್ಕಿಲ್ಲ. ಇದುಂಟಲ್ಲ ಭಯಂಕರ ಎತ್ತರ ಇದು, ದೊಡ್ಡದುಂಟು ಕೂಡ. ಮತ್ತೆ ಸ್ಕೂಟಿ ಕೂಡ ಆಗ್ಬೋದು, ಚಿಕ್ಕದದು. ಇದರ ವಹಿವಾಟ ನನಗೆ ಬೇಡ, ನಾನು ಇವರನ್ನು ಕರ್ಕೊಂಡು ಬಂದ್ರೆ ಆಗ್ಲಿಕ್ಕಿಲ್ಲ. ನೀವು ಸುಂದರಿ ಅಲ್ಲ ಈಗ, ಬಿಲ್ಲ ಸುಂದರಿಯ ವಹಿವಾಟ ಆಗುದಿಲ್ಲ, ಸುಂದರಿ ಬಿಡುದಿಲ್ಲ ನೋಡು. ನೀನಾದ್ರೂ ಬಿಡ್ತೀಯಾ? ಒಳಗೆ ಬಿಡ್ಬೇಕಲ್ಲ ಯಾರನ್ನು? ಇವರನ್ನೆಲ್ಲ ಬಿಡ್ಲಿಕ್ಕೆ ಸೀಟ್ ಪರಿಚಯ ಇಡ್ಬೋದು, ಒಟ್ರಾಸಿ ಓಡ್ಬೋದು. ನೀವೆಂತ ಅವರೊಮ್ಮೆ ಬಿಡುದಲ್ಲ, ಒಮ್ಮೆ ಮುಂದೆ ಕಾಣುವುದಿಲ್ಲ, ಫುಲ್ ಆಚೆ ಕಾಣ್ತದೆ, ಮುಂದೆ ಕಾಣುದಿಲ್ಲ. ಅಂತ ಅಡ್ಡ ಬಂದ್ರೆ ನೀನ್ ಹೇಗೆ ತಗೊಂಡು ಹೋಗ್ತೀಯ? ತಕೊಂಡು ಹೋಗುದು, ಮತ್ತೆಂತ ಮಾಡುದು? ಇನ್ನು ಹೊರಡೆ ಕೂತದ್ದು ನನಗೆ ಹೊರಗಿಡುವ ಅಂತ. ನನಗೆ ಅದರ ವಹಿವಾಟು ಬೇಡ, ನೀನೇ ಇಡು ಹೊರಗೆ. ನಾನು ಸ್ವಲ್ಪ ಹೊರಡಿಲಿಕ್ಕೆ ಬಾಕಿ ಉಂಟು. ಬಡ್ಡ ಸುಂದರಿಯ ವಹಿವಾಟಿ ಆಗ್ಲಿಕ್ಕಿಲ್ಲ. ಬಡ್ಡ ಬರ್ತೀಯ? ಬಡ್ಡ ಬಾ ಬಾ ಬಾ, ಬಡ್ಡ ಬಾ, ಬಡ್ಡ ಇಲ್ಲ ಬರ್ತದೆ ಅಂತೆ, ಬಡ್ಡ ಸಹ ಬರ್ತದೆ. ಬಾ ಬಾ ಬಡ್ಡ ಬಾ, ಹೋಗುವ ಬರ್ತದೆ ಪರಿಚಯ ಇಡ್ಲಿಕ್ಕೆ. ಭಾರಿ ಖುಷಿ ಆಯ್ತು ಬಡ್ಡ ಅಂತ ಮಾತಾಡಿ. ಬಡ್ಡ ಬರ್ತಿಲ್ಲ? ಚಪ್ಪಲ್ ಚೇಂಜ್ ಮಾಡಿ ಬನ್ನಿ. ನಾನು ಚಪ್ಪಲಿ ಹಾಕುವ ಈಗ, ಇಲ್ಲಿ ಹಾಕಿದ ಮಾತ್ರ ನಾನು ಬೇರೆ ಚೇಂಜ್ ಮಾಡಿ ಬನ್ನಿ. ನಾನು ಹೊರಡ್ಲಿಕ್ಕೆ ಬಾಕಿ ಉಂಟು ಇನ್ನು ಕೂಡ. ಹೊರಡಿ ಬನ್ನಿ ನೀವು. ಹಾಗೆ ಹೊರಡುವ. ಅಮ್ಮನನ್ನು ಕರೆಯೋದು, ಅವ್ರು ಬರುವುದೇ ಇಲ್ಲ. ಬರ್ತೀರ? ಒಮ್ಮೆ ಕೂತ್ಕೊಳ್ಳಿ. ನಾನು ಬರ್ತಿಲ್ಲ, ನಾನು ಗುಂಡಿಗೆ ಹಾಕಿದ್ರೆ ಮತ್ತೆ ನನಗೆ ಗೊತ್ತೇ ಇಲ್ಲ. ಕಲೀರಿ ಅಂತ ಕಲಿಬೇಕಲ್ಲ ಎಲ್ರು. ಅವರಲ್ಲಿ ಸಹ ಕಲೀಲಿಕ್ಕೆ ಹೇಳುದು, ಒಮ್ಮೆ ಆದ್ರೂ ಕುತ್ಕೊಳ್ಳಿ ಅಂತ ಹೇಳುದು, ಅವ್ರು ಕುತ್ಕೊಳ್ಳೋದೇ ಇಲ್ಲ. ನಂಗೆ ಹೆದರಿಕೆ ಆಗ್ತದೆ ಅಂತ ಅದನ್ನ ನೋಡಿಯೇ, ಕೂತ್ಕೊಳ್ಳೋ ಬಿತ್ತು ಅದ್ರ ನೋಡಿ ಹೆದರಿಕೆ ಆಗ್ತದೆ. ಅವ್ರು ಫಸ್ಟ್ ಉಂಟಲ್ಲ ಬಿಡ್ತೇನೆ ಅಂತ ಹೇಳಿ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ಮತ್ತೆ ಒಮ್ಮೆ ಕುತ್ಕೊಳ್ಳಿಕ್ಕೆ ಬರುವಾಗ ಮತ್ತೆ ಬೇಡ ಬೇಡ ಅಂತ ಹೇಳಿ, ಅದಕ್ಕೆ ಒಮ್ಮೆ ಕುತ್ಕೊಳ್ಳಿ ಅಂತ ನಾನು ಹೇಳೋದು. ಹಾಗೆ ಹೊರಡುವ ಇನ್ನು ಫಂಕ್ಷನ್ಗೆ. ನಾವು ಮದುವೆಗೆ ರೀಚ್ ಆಗಿದ್ದೇವೆ. ಹಾಗೆ ಹೋದ ತಕ್ಷಣ ಅಲ್ಲಿ ಇದು ವೆಲ್ಕಮ್ ಜ್ಯೂಸ್ ಕೊಡ್ತಾರಲ್ಲ, ಅದು ಕೊಡ್ತಾ ಇದ್ರು. ಹಾಗೆ ಪಿಸ್ತಾ ಜ್ಯೂಸ್ ಮತ್ತೆ ಇದು ಇನ್ನೊಂದು ಫ್ಲೇವರ್ ಇದಿತ್ತು. ಹಾಗೆ ನಾವು ಸಹ ಹೋಗಿ ಅಲ್ಲಿ ಫಸ್ಟಿಗೆ ಹೋಗಿ ವೆಲ್ಕಮ್ ಜ್ಯೂಸ್ ಕುಡ್ದೆವು. ಹಾಗೆ ಜನ ಎಲ್ಲ ಬರ್ತಾ ಇದ್ರು. ಜ್ಯೂಸ್ ಫಸ್ಟ್ ಹೋದ ತಕ್ಷಣ ಎಲ್ರಿಗೂ ವೆಲ್ಕಮ್ ಜ್ಯೂಸ್ ಅಂದ್ರೆ ಬಂದವರಿಗೆಲ್ಲ ಗೆಸ್ಟಿನವರಿಗೆಲ್ರಿಗೂ ಜ್ಯೂಸ್ ಕೊಡ್ತಾ ಇದ್ರು. ಹಾಗೆ ನಾವು ಕೂಡ ಕುಡ್ದೆವು. ಹಾಗೆ ನೋಡಿ, ಇದು ಕಾಲೇಜಿನ ಗ್ರೌಂಡ್ ಅಲ್ಲಿ ಹಾಲ್ ಇತ್ತು, ಅಲ್ಲಿ ಫಂಕ್ಷನ್ ಇದ್ದದ್ದು. ಇದ್ರ ಡೆಕೋರೇಷನ್ಸ್ ಎಲ್ಲ ನೋಡಿ ಎಷ್ಟು ಚಂದ ಮಾಡಿದ್ದಾರೆ. ಹಾಲ್ನ ಒಳಗೆ ಕೂಡ ಹಾಗೆ ಭಾರಿ ಚಂದ ಡೆಕೋರೇಷನ್ಸ್ ಮಾಡಿದ್ದಾರೆ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕೂಡ ಒಳ್ಳೆ ಡೆಕೋರೇಷನ್ಸ್, ಮತ್ತೊಂದು ಸೆಲ್ಫಿ ಪಾಯಿಂಟ್ ಅದೆಲ್ಲ ಇತ್ತು. ಡೆಕೋರೇಷನ್ಸ್ ನೋಡುವಾಗ್ಲೇ ಖುಷಿ ಆಗ್ತಿತ್ತು. ವೈಟ್ ಫ್ಲವರ್ಸ್ ಅಲ್ಲ, ನೋಡುವಾಗ್ಲೇ ಒಂದು ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ಅಲ್ಲಿ ಸ್ಟೇಜ್ ಕೂಡ ಹಾಗೆ ವೈಟ್ ಅಲ್ಲೇ ಮಾಡಿದ್ದಾರೆ, ಫ್ಲವರ್ಸ್ ಅಲ್ಲಿ ಡೆಕೋರೇಷನ್ಸ್ ಮಾಡಿದ್ದಾರೆ. ಜನ ಫುಲ್ ಇತ್ತು. ನಮಗೆ ಲಾಸ್ಟ್ ಒಂದು 2 ಸೀಟ್ ಇತ್ತು, ಅದರಲ್ಲಿ ಮಾತ್ರ ನಮಗೆ
ಸೀಟ್ ಇದ್ದದ್ದು, ಮತ್ತೆ ಎಲ್ಲ ಫುಲ್ ಆಗಿತ್ತು. ಹಾಗೆ ಅಲ್ಲಿ ಆ ಕಾರ್ಯಕ್ರಮಗಳು ಅಂದ್ರೆ ಅವರದ್ದು ಇದು ಎಂತ ಹೇಳೋದು ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಇಲ್ಲಿ ಕಪಲ್ಸ್ ಡ್ಯಾನ್ಸ್ ಆಗ್ತಾ ಇತ್ತು. ಹಾಗೆ ಅಲ್ಲಿ ನೋಡಿ ಬಬಲ್ಸ್ ಎಲ್ಲ ಹಾಕಿ ಸ್ಪ್ರೇ ಮಾಡ್ತಿದ್ರು. ಹಾಗೆ ಕೆಲವೊಂದು ಅಲ್ಲಿ ಕಾರ್ಯಕ್ರಮ ಎಲ್ಲ ಆಗಿ ನಾವು ಊಟಕ್ಕೆ ಹೋಗಿದ್ದೆವು. ಅಲ್ಲಿ ನಾವು ವೆಜ್ ಊಟಕ್ಕೆ ಹೋಗುದು. ನಾವು ಹೆಚ್ಚಾಗಿ ಫಂಕ್ಷನ್ಗೆ ಎಲ್ಲಾದ್ರೂ ನಾನ್ ವೆಜ್ ಇದ್ರೆ ವೆಜ್ಗೆ ಹೋಗುದು. ಹಾಗೆ ವೆಜ್ ಊಟಕ್ಕೆ ಹೋಗಿದ್ದೆವು. ನಾನ್ ವೆಜ್ ಕೂಡ ಇತ್ತು ಅಲ್ಲಿ, ಡಿಫ್ರೆಂಟ್ ವೆರೈಟಿಯ ನಾನ್ ವೆಜ್ ಎಲ್ಲ ಇತ್ತು. ಹಾಗೆ ನಮ್ಗೆ ಸ್ವಲ್ಪ ವೆಜ್ ಇಷ್ಟ ಅಂತ ಹೇಳಿ ನಾವು ವೆಜ್ಗೆ ಹೆಚ್ಚಾಗಿ ಹೋಗುದು. ಇಲ್ಲಿ ವೆಜ್ ಅಲ್ಲಿ ಕೂಡ ಹಾಗೆ ವೆರೈಟಿ ಅಡುಗೆ ಎಲ್ಲ ಇತ್ತು. ಹಾಗೆ ಊಟ ಆದ ನಂತರ ನಾವು ಒಂದು ಹೋಳಿಗೆ ಊಟ ಮಾಡುವ, ಅದೊಂದು ವೆಜ್ ಅಲ್ಲಿ ಹಾಗೆ ಅಲ್ಲ, ಹೋಳಿಗೆ ಮತ್ತೆ ಪಾಯಸ ಇದ್ರೇನೆ ಅದಕ್ಕೆ ಒಂದು ಕಳೆ ಬರುವುದು ವೆಜ್ ಊಟಕ್ಕೆ. ಹಾಗೆ ನಾವು ಕೂಡ ಹಾಗೆ ವೆಜ್ ಊಟ ಆದ ನಂತರ ಹೋಳಿಗೆ ಪಾಯಸ ಊಟ ಆದ ನಂತರ ಮತ್ತೆ ಮಜ್ಜಿಗೆ ಇತ್ತು. ಲಾಸ್ಟಿಗೆ ಮಜ್ಜಿಗೆ, ಐಸ್ ಕ್ರೀಮ್ ಮತ್ತೆ ಬೇರೆ ಬೇರೆ ಇನ್ನೂ ಸಹ ಇತ್ತು. ಕ್ರೀಮ್ ಎಲ್ಲ ತಿಂದಾದ ನಂತರ ಮತ್ತೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ಫಂಕ್ಷನ್ಸ್ ಹತ್ರ ನಿಂತು ಮತ್ತೆ ನಾವು ಮನೆಗೆ ಬಂದದ್ದು. ಹಾಗೆ ಐಸ್ ಕ್ರೀಮ್ ನೋಡಿ ಅದರ ಕ್ವಾಂಟಿಟಿ ಅಂದ್ರೆ ತೆಳುವಲ್ಲಿ ಕೊಡ್ತಾ ಇರ್ಲಿಲ್ಲ ಎಲ್ರಿಗೂ, ಯಾರೇ ಬಂದ್ರವರೆಗೂ ಸರಿಯಾಗಿ ಅದರ ಸ್ಲೈಸ್ ಅನ್ನು ಸರಿಯಾಗಿ ಬೇಕಾದಷ್ಟು ಕೊಡ್ತಿದ್ರು. ಸಲಾಡ್ಗೆ ಇಟ್ಟಿದ್ರು. ಮತ್ತೆ ಬಂದವರಿಗೆ ನೀರಿನ ವ್ಯವಸ್ಥೆ ಕೂಡ ಇತ್ತು. ಹಾಗೆ ಹೆಚ್ಚಾಗಿ ಹೇಳ್ಬೇಕಂತ ಹೇಳಿದ್ರೆ 1,000 ಜನ ಆಗ್ಬೋದು ಅಂತ ಅನಿಸ್ತದೆ. ಅಂದ್ರೆ ತುಂಬಾ ಅಂದ್ರೆ ಫುಲ್ ಹಾಲ್ ಫುಲ್, ಊಟ ಮಾಡುವಲ್ಲಿ ಫುಲ್, ವೆಜ್ ಕೌಂಟರ್ ಅಲ್ಲಿ ಕೂಡ ಫುಲ್ ಆದದ್ದು ನಾವು ಫಸ್ಟ್ ಟೈಮ್ ನೋಡುದು. ಅಂದ್ರೆ ನಮ್ಗೆ ಆಚೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ವೆಜ್ ಕೌಂಟರ್ ಅಲ್ಲಿ ಕೂಡ. ಹಾಗೆ ಒಟ್ಟಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಫಂಕ್ಷನ್ ತುಂಬಾ ಚಂದ ಇತ್ತು. ಈಗ ಹೋಗಿ ಬಂದದಷ್ಟೇ, ಹಬ್ಬ ಸಾಕಾಯ್ತು, ಜನವೋ ಜನ. ಹಾಗೆ ತುಂಬಾ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಮಾತಾಡಿದ್ದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತದೆ. ಅಂದ್ರೆ ಅವರ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡ್ತಾರಲ್ಲ 1-2-3 ನಿಮಿಷ ಆದ್ರೂ. ಹಾಗೆ ಮಾತಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಮತ್ತೆ ಅಡುಗೆ ಫಂಕ್ಷನ್ ಎಲ್ಲವೂ ತುಂಬಾ ಚಂದ ಆಯ್ತು. ಅಡುಗೆ ಸರ್ವ್ ಮಾಡ್ತಾರಲ್ಲ, ಬಡಿಸ್ತಾರಲ್ಲ, ಅದೊಂದು ಸೂಪರ್. ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಬಡಿಸ್ತಿದ್ರು. ಅದೊಂದು ಯಾವ ಕ್ಯಾಟರರ್ಸ್ ನಂಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಊಟ ಮಾಡಿ ಬಂದದ್ದು. ಊಟ ಒಳ್ಳೇದಿತ್ತು, ಫಂಕ್ಷನ್ ಒಳ್ಳೇದಿತ್ತು, ಮದುವೆ ಒಳ್ಳೇದಿತ್ತು. ಹಾಗೆ ತುಂಬಾ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಮಾತಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ತುಂಬಾ ಸುಸ್ತಾಗಿದೆ. ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗುವ. ಬಾಯ್. ಕತ್ತಲು ನೋಡಿ ಅಂತೆ 6:15 ಆಯ್ತು ಸಂಜೆ. ಎಂತ ಕತ್ತಲು ಇಲ್ಲಿ ನೋಡಿ. ಇಲ್ಲಿ ಬೆಳಕುಂಟು, ಈಚೆ ಕತ್ತಲು, ಮಳೆ ಬರ್ಲಿಕ್ಕೆ ಆಗಿದೆ. ಹೀಗೆ ಆಗಿದೆ ನೋಡಿ. ನಾವಿಲ್ಲಿಗೆ ಹೋಗ್ತಾ ಉಂಟು.